ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಹೇರ್ ಫಾಲ್, ವೈಟ್ ಹೇರ್, ಡ್ಯಾಂಡ್ರಫ್ ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅಂಥವ್ರಿಗೆ ಒಂದು ಹೇರ್ ಸಿರಮ್ನ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಹೇರ್ ಸಿರಮ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಕರ್ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ನಿಮ್ಮ ಕೂದಲಿಗೆ ತುಂಬ ಆರೋಗ್ಯಕರ, ಹೇರ್ ಫಾಲ್ ಆಗೋದಿಲ್ಲ ಅತಿ ಬೇಗ, ಅಂದರೆ ಕಡಿಮೆ ವಯಸ್ಸಿನಲ್ಲೇ ನಿಮಗೆ ವೈಟ್ ಹೇರ್ ಬರೋದಿಲ್ಲ. ಈ ಸಿರಮ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದರೆ, ಯಾರಿಗೆಲ್ಲ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೋ ಅಂಥವ್ರಿಗೆ ಡ್ಯಾಂಡ್ರಫ್ ಸಹನೂ ಕಂಪ್ಲೀಟಾಗಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಸಿರಮ್ನ ಆರಾಮಾಗಿ ಈ ರೀತಿ ತಲೆಗೆ ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡೋದು. ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ವಿದಿನ್ 5 to 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ನಾವು ಆರಾಮಾಗಿ ಹೇರ್ಗೆ ಯೂಸ್ ಮಾಡ್ಬೋದು. ಈ ಹೆಲ್ದಿ ಆ್ಯಂಡ್ ಈಸಿ ಹೋಮ್ ರೆಮಿಡಿನ ನಾವು ಪ್ರಿಪೇರ್ ಮಾಡಿ ತೋರಿಸೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಒಂದು ಪುಟ್ಟ ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ತಿಳಿಸಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಈ ಆರೋಗ್ಯಕರ ಹೆಲ್ದಿ ಹೋಮ್ ರೆಮಿಡಿನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇದನ್ನು ಪ್ರಿಪೇರ್ ಮಾಡಲು ಒಂದು 4 ರೆಂಬೆಯಷ್ಟು ಕರಿಬೇವಿನ ಸೊಪ್ಪು ತಗೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತಗೋಬೇಕು. ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ತಗೋಬೇಕು. ಕರಿಬೇವಿನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಿಮಗೆ ಬೇಕಾಗುವಷ್ಟು ವಾಟರನ್ನು ಸೇರಿಸ್ಕೊಳ್ಳಿ. ಕರಿಬೇವಿನ ಸೊಪ್ಪಿನ ಕ್ವಾಂಟಿಟಿಗೆ ತಕ್ಕನಾಗೆ ವಾಟರನ್ನು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ಗ್ರೈಂಡ್ ಮಾಡಿರುವಂತಹ ಈ ಕರಿಬೇವಿನ ಸೊಪ್ಪಿಂದ ಈ ರೀತಿ ನೀಟಾಗಿ ವಾಟರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈ ಕರಿಬೇವಿನ ಸೊಪ್ಪನ್ನು ನಾವು ಆಗಾಗ ಹೇರ್ಗೆ ಉಪಯೋಗಿಸೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ವೈಟ್ ಹೇರ್ ಬರೋದು ಕಡಿಮೆ ಆಗುತ್ತೆ, ತಲೆಯಲ್ಲಿರುವಂತಹ ಹೊಟ್ಟು ಸಹನೂ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ತೋರಿಸ್ಕೊಂಡಿರುವಂತಹ ಈ ಕರಿಬೇವಿನ ಸೊಪ್ಪಿನ ವಾಟರ್ಗೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸಿ, ನಂತರ 1 ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸಿ. ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸುಲ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಈ ಮೂರನ್ನು ಈಗ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹೇರ್ಗೆ ಎಣ್ಣೆ ಹಚ್ಚುವಾಗ ಇಲ್ಲ ಹೇರ್ ಪ್ಯಾಕ್ಸ್ ಮಾಡುವಾಗ ಈ ರೀತಿ ಸಿರಮ್ಸ್ನ ಪ್ರಿಪೇರ್ ಮಾಡುವಾಗ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸೋದ್ರಿಂದ ನಮ್ಮ ಹೇರ್ಗೆ ಒಳ್ಳೆ ಶೈನಿಂಗ್ ಬರುತ್ತೆ, ಪ್ಲಸ್ ನಮ್ಮ ಹೇರ್ ಫಾಲ್ ಸಹನೂ ಕಡಿಮೆ ಆಗುತ್ತೆ. ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಏನಾದರೂ ಇದ್ದರೆ ಆರಾಮಾಗಿ ಈ ಲಿಕ್ವಿಡ್ನ ಸ್ಪ್ರೇ ಬಾಟಲ್ ಸೇರಿಸ್ಕೊಂಡ್ಬಿಟ್ಟು ಹೇರ್ಗೆ ಸ್ಪ್ರೇ ಮಾಡ್ಕೊಳ್ಳೋದೆ. ಸದ್ಯಕ್ಕೆ ನಿಮ್ಮ ಹತ್ರ ಈ ರೀತಿ ಸ್ಪ್ರೇ ಬಾಟಲ್ಸ್ ಇಲ್ಲ ಅಂದರೆ ಸ್ವಲ್ಪ ಕಾಟನನ್ನು ತಗೊಂಡು ಈ ಲಿಕ್ವಿಡಲ್ಲಿ ಸ್ವಲ್ಪವಾಗಿ ಡಿಪ್ ಮಾಡ್ಕೊತ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇದನ್ನು ನಾವು ಹೇರ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ರೂಟ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ನಾವು ಹೇರ್ ಸ್ಕ್ಯಾಲ್ಪ್ ಇರುತ್ತಲ್ಲ, ರೂಟ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸ್ಕೊಡ್ತೀನಿ. ಹೇರ್ ಸಿರಮ್ ಇರ್ಬೋದು, ಹೇರ್ ಸ್ಪ್ರೇಸ್ ಇರ್ಬೋದು, ಇಲ್ಲ ಹೇರ್ ಪ್ಯಾಕ್ಸ್ ಇರ್ಬೋದು, ಹೇರ್ ಮೆಹಂದಿ ಇರ್ಬೋದು, ಯಾವುದನ್ನೇ ಸಹನೂ ನಾವು ಉಪಯೋಗಿಸೋಕ್ಕಿಂತ ಮುಂಚೆ ತಲೆನ ನೀಟಾಗಿ ಸಿಕ್ಕೆಲ್ಲ ತೆಗೆದುಬಿಡಬೇಕು ಫ್ರೆಂಡ್ಸ್ ಕೂದಲಲ್ಲಿ. ಇಲ್ಲ ಅಂದರೆ ನಾವು ಹೇರ್ ವಾಶ್ ಮಾಡಿದ ನಂತರ ನಮ್ಮ ತಲೆ ಕೂದಲು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಯಾಕಂದರೆ ಸಿಕ್ಕೆಲ್ಲ ಜಾಸ್ತಿ ಇದ್ದಾಗ ನಾವು ಬಾಚಣಿಗೆಯಿಂದ ಬಾಚಿದಾಗ ಅದು ಹೇರ್ ಫಾಲ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾವು ಬಿಫೇರ್ ಯಾವುದೇ ಹೋಮ್ ರೆಮಿಡಿನ ತಲೆಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಸಿಕ್ಕೆಲ್ಲ ನೀಟಾಗಿ ತೆಗೆದುಬಿಟ್ಟು ಯೂಸ್ ಮಾಡಬೇಕು. ನಾವು ಪ್ರಿಪೇರ್ ಮಾಡಿರುವಂತಹ ಲಿಕ್ವಿಡ್ನ ಈ ರೀತಿ ರೂಟ್ಸ್ಗೆ ನೀಟಾಗಿ ಸ್ಪ್ರೇ ಮಾಡ್ಕೊಂಬಿಟ್ಟು ನಿಧಾನವಾಗಿ ಈ ರೀತಿ ಮಸಾಜ್ ಮಾಡ್ಕೊತ ಬರಬೇಕು. ನಿಜವಾಗ್ಲೂ ಈ ಸ್ಪ್ರೇ ಅಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಮ್ಮ ಕೂದಲಿನ ಆರೋಗ್ಯವನ್ನು ಹತೋಟಿಯಲ್ಲಿಡಲು ಈ ತರಹದ ಹೋಮ್ ರೆಮಿಡೀಸ್ ನಮಗೆ ತುಂಬ ಅವಶ್ಯಕತೆ ಅಂತಲೇ ಹೇಳ್ತೀನಿ. ಆಚೆ ಕಡೆ ಮಾರ್ಕೆಟಲ್ಲಿ ಸಿಗುವಂತಹ ಕಾಸ್ಮೆಟಿಕ್ಸ್ಗೆ ಕಂಪೇರ್ ಮಾಡಿದ್ರೆ ನಾವು ಮನೆಯಲ್ಲೇ ಬಳಸುವಂತಹ ಹೋಮ್ ರೆಮಿಡೀಸ್ ಎಕ್ಸ್ಪೆನ್ಸಿವು ಕಡಿಮೆ, ಪ್ಲಸ್ ನಮಗೆ ರಿಸಲ್ಟ್ ಸಹನೂ ಚೆನ್ನಾಗಿರುತ್ತೆ. ಅಂದರೆ ರಿಸಲ್ಟ್ ಸಿಗೋದು ಸ್ವಲ್ಪ ನಿಧಾನ ಆದರೂ ಆ ರಿಸಲ್ಟ್ ನಮಗೆ ಪರ್ಮನೆಂಟ್ ಆಗಿರುತ್ತೆ. ತುಂಬ ಆರೋಗ್ಯಕರ ರಿಸಲ್ಟ್ಸ್ನ ನಾವು ತಗೋಬೇಕು ಅಂದರೆ ಸ್ಕಿನ್ಗಾಗಲಿ ಹೇರ್ಗಾಗಲಿ ಹೋಮ್ ರೆಮಿಡೀಸ್ ನಮಗೆ ತುಂಬಾ ಅವಶ್ಯಕತೆ ಫ್ರೆಂಡ್ಸ್. ಈ ರೀತಿ ಹೇರ್ನೆಲ್ಲ ನೀಟಾಗಿ ಪಾರ್ಟಿಷನ್ ಮಾಡ್ಕೊತ ಸ್ಕ್ಯಾಲ್ಪ್ಗೆ ನೀಟಾಗಿ ಸ್ಪ್ರೇ ಮಾಡ್ಕೊತ ಮಸಾಜ್ ಮಾಡ್ಕೋಬೇಕು. ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಹಚ್ಚಿ ಆದಮೇಲೆ ನಾವು ಲಾಂಗ್ ಹೇರ್ಗೆ ಸಹನೂ ಇದೇ ರೀತಿ ಸ್ಪ್ರೇ ಮಾಡ್ಕೋಬೇಕು. ಲಾಂಗ್ ಹೇರ್ಗೆ ಸಹನೂ ನಾವು ಸ್ಪ್ರೇ ಮಾಡೋದ್ರಿಂದ ಹೇರ್ ಸ್ಪ್ಲಿಟ್ಸ್ ಆಗೋದು ಕಡಿಮೆ ಆಗುತ್ತೆ. ಕೆಲವರಿಗೆ ಲಾಂಗ್ ಹೇರ್ ತುಂಬ ಬ್ರೌನ್ ಆಗೋಗಿರುತ್ತೆ ಫ್ರೆಂಡ್ಸ್. ಅಂತಹ ಬ್ರೌನ್ ಹೇರ್ ಸಹನೂ
ಬರ್ತಾ ಬರ್ತಾ ಕಪ್ಗೆ ಚೇಂಜ್ ಆಗುತ್ತೆ. ಹೇರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಗಂಟು ಹಾಕ್ಕೊಂಬಿಟ್ಟು ನೀಟಾಗಿ ಆಫ್ಟರ್ 45 ಮಿನಿಟ್ಸ್ ಇಲ್ಲ 1 ಅವರ್ ಆದಮೇಲೆ ನೀವು ಹೇರ್ ವಾಶ್ನ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಸಾಕು ಮನೆಯಲ್ಲೇ ಹೇರ್ ಕೇರ್ ರೊಟೀನ್ಸ್ನ ಆರಾಮಾಗಿ ಯಾವ ರೀತಿ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ. ನಾವು ಆಚೆ ಕಡೆ ಸಲೂನ್ ಅಥವಾ ಪಾರ್ಲರ್ಗೆ ಹೋಗಿ ಹೇರ್ ಸ್ಪಾಸ್ ಅದೆಲ್ಲ ಮಾಡಿಸೋ ಬದಲು ಈ ರೀತಿ ನಾವೇ ಮನೆಯಲ್ಲಿ ಆರೋಗ್ಯಕರವಾಗಿ ಹೇರ್ಗೆ ಕೇರ್ ತಗೋಬೋದು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಏರ್ ಫಾಲ್ ಇಲ್ಲ ವೈಟ್ ಹೇರ್ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಪುಟ್ಟ ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ನಮಗೆ ತಿಳಿಸಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.